ಬಾ ಗುಡ್ ಮಾರ್ನಿಂಗ್. ಅದು ಬಿಡ್ತೆ. ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಮತ್ತು ನೋಡಿರಿ ಫ್ರೆಂಡ್ಸ್, ಬೆಳಗ್ಗಿನ ಟೈಮ್ ಇದೆ. ಇವಾಗ ನಾವು ಅಪ್ಪಾಜಿಗೆ ನಾಟಿ ಔಷಧಿ ಕೊಡಿಸೋದಕ್ಕೋಸ್ಕರ ನಾವು ಡೈಲಿ ಬೆಳಿಗ್ಗೆ ಹೋಗ್ತಾ ಇದ್ದೀವಿ, ನಿಮಗೆ ಗೊತ್ತೇ ಇದೆ. ಮತ್ತು ಇವತ್ತು 5ನೇ ದಿನ ನೋಡಿರಿ, ಅಪ್ಪಾಜಿ ಮಲ್ಕೊಂಡಿದ್ದಾರೆ. ನಾನು ಇವಾಗ ಅವರಿಗೆ ಮಾತಾಡ್ತೀನಿ. ಅವ್ರು ಯಾವ ರೀತಿ ಸ್ವಲ್ಪ ರಿಕವರ್ ಆಗಿದ್ದಾರೆ, ಅವ್ರ ಮಾತುಗಳು ಕೇಳಿ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನಿಸಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕೂಡ ತಿಳಿಸಿ. ಮತ್ತು ಅಪ್ಪಾಜಿಗೋಸ್ಕರ ಪ್ಲೀಸ್ ದುವಾ ಮಾಡಿರಿ ಫ್ರೆಂಡ್ಸು. ಬಾ ಗುಡ್ ಮಾರ್ನಿಂಗ್. ಅದು ಬಿಡ್ತೆ. ನೋಡ್ರಿ ಅಪ್ಪಾಜಿ ಎದ್ರು. ಗುಡ್ ಮಾರ್ನಿಂಗ್ बोलते नहीं तुम्हें? हाँ क्या बोले तुम्हें? हाँ हुशार हो गए अब्बा. क्या उठो ना, देखो अब्बा गुड मॉर्निंग बोल रहे सबको. यहाँ पर रिमा गुंडू है. रिमा गुड मॉर्निंग. टाइम हुआ, निकलेंगे हमें. हाँ बा कहाँ? यहाँ रूम में आते, फिर हमें रेडी होना नहीं. उठ को उठो बा उठो. रुको, मैं मुँह धो कर रेडी हो, तुम बुरखा पहन लेता हूँ, तुम उतार कर चेयर के ऊपर बिठाते. तुम्हें भी रेडी हो गए. बा फजन उठो बोलो. बा चिल्ला को बोलो, डरा उसे. ए फैजान उसे डराते रहना तुम्हें, रोज भी बाहर जाना, खेलना बहुत इच्छा हो गया उसका. हाँ बा डराते कि नहीं? फिर अभी आवाज़ दो उसको, देखो फिर सो रहा हूँ बोल को. भैया हम लोग बाहर जा रहे हैं अभी दवाई पिलाने के लिए नाना को. चल उठ बा, वैन आती है अभी. देख नाना उठा रहे सबको भी. नहीं बा लेट होता नहीं बा. हाँ मैं उठे तुम उठाता. ಅಪ್ಪಾಜಿ ಆರಾಮಾಗ್ಯಾರ ಇವಾಗ ಸ್ವಲ್ಪ. ನೇಬ ಆಯ್ತಾ, ಸ್ವಲ್ಪ ಆರಾಮಾಗಿತ್ತಾ ನಿಮಗೆ? ಹಾಂ ಸ್ವಲ್ಪನಾದರೂ ಆಯಿತಾ? ಆಗಿತ್ತು. ಮತ್ತು ಕೈ ಅಲ್ಲಾಡ್ಸೋಕ್ಕೆ ಬರೋಲ್ದಲ್ಲ. ಇದು ಅಲ್ಲ ಇದು ಈ ಕೈ एक्सरसाइज ಮಾಡ್ತಾರೆ ना ಅಪ್ಪಾಜಿ. ಬಾ एक्सरसाइज करो ये हाथ से. ಕೈ ಒತ್ತಾರೆ ನೋಡ್ರಿ ಹೆಂಗೆ ಎತ್ತುತ್ತಾರೆ ನೋಡ್ರಿ ಕೈ. क्या वो पहले पुराना वाला ये देखो एक्सरसाइज कर रहे अब्बा. अभी वैनिश नहीं है ना अभी. तुम रेडी है कि? रेडी है ना. कहाँ देख रहे? तुम कुछ देख. ವ್ಯಾನ್ ಬಂದಿಲ್ಲರಿ. ಇಷ್ಟು ದಿನ ನಿನ್ನೆ ಮೊನ್ನೆ ವ್ಯಾನೇ ಫಸ್ಟ್ ಬಂದಿರೋದು, ನಾವೇ ಲೇಟ್ ರೆಡಿ ಆಗಿರೋದು. ಅಂದರೆ ಒಂದು 5-10 ನಿಮಿಷ ಅಷ್ಟೇ. ಅವ್ರು ಬಂದ ಮೇಲೆ ಅಪ್ಪಾಜಿಗೆ ವ್ಯವಸ್ಥಿದ್ವಿ, ಪಾಪ ಮಲ್ಕೊಳತ್ತಾರಂತ ಅಂದ್ಕೊಂಡು ಬಂದಮೇಲೆ ನಾಷ್ಟ ಎಲ್ಲ ರೆಡಿ ಮಾಡ್ಬೇಕ್ರಿ. ಇನ್ನೂ ಏನಿಲ್ಲ, ಅವರೇ ಮುಖ ತೊಳ್ಕೊಂಡಿದ್ದೀನಿ. ಚಳಿ ಫುಲ್ ಇದೆ. ಹೊರಗಿನ ಕ್ಲೈಮೇಟ್ ತೋರಿಸ್ತೀನಿ ನೋಡ್ರಿ ಅಂತೆ. ಅಲ್ಲಿ ಹೋಗೋ ದಾರಿಯಲ್ಲಿ ನದಿ ಥರ ಬರುತ್ತೆ, ನದಿನ ಏನು ಕೆರೆ ಏನಂತಾರೆ ಅದೇ ನನಗೇನು ಗೊತ್ತಾಗಲ್ಲ. ತೋರಿಸ್ತೀನಿ ನೋಡ್ರಿ ನೀರು ಯಾವ ರೀತಿ ಹೋಗ್ತಿರುತ್ತೆ. ನಿನ್ನೆನೂ ಹಂಗೆ ಮಳೆ ಇತ್ತು, ಇವತ್ತು ಮಳೆ ಇದೆ. ಓಕೆ ತೋರಿಸ್ತೀನಿ. ಬಟ್ ಇವಾಗ ನೋಡ್ರಿ ಇವ್ರು ಕೂಡ ರೆಡಿ ಆಗ್ಯಾರ. ನೋಡ್ರಿ ಇವ್ರು ಕೂಡ ರೆಡಿ ಆಗಿದ್ದಾರೆ. ಹಾಯ್ ಚಿನ್ನು.
ಗುಡ್ ಮಾರ್ನಿಂಗ್ ತಗೋಲು. ಲಗೇಜ್ ಇದು ಕಂಟಿನ್ಯೂ ಒಯ್ಬೇಕು ನೋಡ್ರಿ. ಇದರಲ್ಲಿ ಒಂದು ಬೆಡ್ಶೀಟ್, ಒಂದು ಟವಲ್ ಮತ್ತು ಒಂದು ನೀರಿನ ಬಾಟಲ್, ಬಿಸಿನೀರು ಹಾಕಿಟ್ಟಿದ್ದೀನಿ ಅಷ್ಟೇ. ಅಷ್ಟು ಡೈಲಿ ಒಯ್ಬೇಕಿದ್ದು. ನೀನರಿ ಇವತ್ತು ಬೇಸ್ ಮಲ್ಕೊಂಡಾರ ನೋಡ್ರಿ ಇವರು. ಇಲ್ಲ ಅಂದರೆ ರಾತ್ರಿ ಎಲ್ಲ ಎಬ್ಸ್ಕುಂದರ್ಸಮ್ಮ ಬರ್ರಿ ಇದನ್ನೇ ಹೇಳ್ತದ. ಎಬ್ಸ್ಕುಂದರ್ಸ್ಬೇಕು, ಮತ್ತೊಂದು ಸ್ವಲ್ಪ ಹೊತ್ತು ಮತ್ತೆ ಜಾರ್ಕಂಡು ಮಕ್ಕಂಡ್ಬಿಡ್ತಾರೆ ಹಂಗೆ ಬೆಡ್ ಮೇಲೆ. ಮತ್ತು ಹಂಗೆ ರಾತ್ರಿ ಒಂದು 5 ನಿಮಿಷ 2 ಸಾರಿ ಆದರೆ ಎಬ್ಸ್ಕುಂದರ್ಸ್ಬೇಕು ನೋಡ್ರಿ. ಆ ಥರ ಮಾಡ್ತಾರೆ ರಾತ್ರಿ ಎಲ್ಲ ಜಾಗರಣೆ. ಮತ್ತು ಇವತ್ತು ರಾತ್ರಿ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿಬಿಟ್ಟಿವಿ. ರಾತ್ರಿ ಮಸ್ತ್ ಮಕ್ಕೊಂಡಾರ. ನೀವ ಅಚ್ಚ ಸೋಗೈನಿ ನೀನು ಲಗಿ ಲಗಿನಾ. ಮತ್ತು ಇವಾಗೂ ನಿದ್ದೆ ಬರಾಕೈತಿ ನಾ ಅವ್ರಿಗೆ. ಕ್ಯಾ ಸೋರಿಸ್ಬೇಕು ಹಬ್ಬ. ಇವಾಗ ಸೀನ್ ಸ್ಟಾರ್ಟ್ ಆಗ್ಬಿಟ್ಟವ್ರಿ. ಅವ ಸೋರಯ್ಯ ನೀಂದಾರಿ ನೀ ಅಯ್ಯ. ಏನು ಮಾಡತ್ತಾರ ಗೊತ್ತಾ ಇವರು? ಜಂಡು ಮಾವು ಮೂಗ್ನ ಹಚ್ಕೊಳತ್ತಾರ. ಶೀತ ಆಗ್ಬಿಟ್ಟೈತೆ ಜಗ್ಗಿ. ಏಪ್ಪ ಯಾರ್ಯಾರ ಮುಖ ತಕೊಂತಾರಲ್ಲ ಬೆಳಗ್ಗೆ ವೀಡಿಯೋನಾಗ ರೆಕಾರ್ಡ್ ಆಗ್ಬಿಡ್ತೈತೆ ರೀ. ಬಂದ್ ಮಾಡಿಬಿಡಮ್ಮ ನೋಡ್ರಿ. ನೆನ್ನೆ ಬಟ್ಟೆ ಒಗ್ದಿರೋದು ಬೆಳಗ್ಗೆ ಒಗ್ದಿದ್ದೆ, ಮಧ್ಯಾಹ್ನ ಅನ್ನೋಷ್ಟಿಗೆ ತೊಗೊಂಡು ಬಂದು ಹಾಕಿದ್ದೀನಿ. ಇನ್ನವರೆಗೆ ಒಣಗಿಲ್ಲ ಫ್ರೆಂಡ್ಸ್. ನೆನ್ನೆ ಮಧ್ಯಾಹ್ನನೇ ಫುಲ್ಲು ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿತ್ತು, ಮಳೆ ಬರುತ್ತೆ ಅನ್ನೋ ಥರ. ಬಟ್ ಅದಕ್ಕೋಸ್ಕರ ಅರ್ಧ ಒಣಗಿದ್ದು ತೊಗೊಂಡು ಬಂದು ಒಳಗೆ ಹಾಕಿನಿ. ಇಲ್ಲಿದೊಂದು ಫ್ಯಾನ್ ಕೆಟ್ಟೋಗ್ಬಿಟ್ಟೈತೆ ರೀ ನಮ್ಮದು. ಇಲ್ಲ ಫ್ಯಾನ್ ಕೆಟ್ಟೋಗ್ಬಿಟ್ಟೈತೆ ಈ ಕಡೆ. ಅದಕ್ಕೋಸ್ಕರ ಇಲ್ಲಾಂದರೆ ಒಣಗ್ತಿತ್ತು ನೋಡ್ರಿ ಫ್ಯಾನ್ ಚಾಲು ಇದ್ದಿದ್ರೆ. ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವ್ರು ಎದ್ದೇಳೋಷ್ಟಿಗೆ ನಾವು ಬಂದುಬಿಡ್ತೀವಿ. ಹೋಗಿ ಬರೋಷ್ಟಿಗೆ ಕೆಲವೊಮ್ಮೆ ಒಂದು ತಾಸಾದ್ರೆ ಆಗುತ್ತೆ. ಹೋಗಿ ಮತ್ತೆ ಬಂದಿಂದ ಸ್ಕೂಲಿಗೆ ರೆಡಿ ಮಾಡಬೇಕಲ್ರಿ. ಅವರಿಗೆ ಸ್ನಾನ ಮಾಡಿಸ್ಬೇಕು, ನಾಷ್ಟ ರೆಡಿ ಮಾಡಬೇಕು, ಜಗ್ಗಿ ಕೆಲಸ ಇರ್ತೈತೆ ರೀ. ತಗೊಂಡ್ರಿ ವ್ಯಾನನ್ನು ಬಂದಂಗೆ ಸೌಂಡ್ ಬರತೈತೆ ನೋಡ್ರಿ. ಇವಾಗ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯಲ್ಲೇ ಇದ್ದೀವಿ. ಫುಲ್ ಕೋಲ್ಡ್ ಇದೆ ರೀ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ ಅಪ್ಪಾಜಿ ಹಿಡ್ಕೊಂಡು ಕುಂತಾರ. ಪಕ್ಷಿ ಬಂದಾಗ ಇವತ್ತು ನೋಡ್ರಿ ಇವ್ರು ಮೂಸ್ ನೋಡ್ತಾ ಇದ್ದಾರ. ಕವ ಅಪ್ಪ ನಗು ಮುಖ ಮಾಡ್ತಾ ಇದ್ದಾರೆ. हाथ में और दवा तो दवा नाम बोले थे अच्छी दवा अच्छी दवा क्या तेज है वा हो गया. ಅದು ತಿಂದಿದ ನಂತರ ನೀರೇನು ಕುಡಿಬಾರ್ದು ರೀ 10-15 ನಿಮಿಷ. ಅಂದ್ರೆ ಭಾಳ ಖಾರ ಇರ್ತೈತೆ ರೀ ಇದು. ನೀವು ತೇಜಿನಿ ಗೊತ್ತು ಹೋಗ ಹಿಂಗೆನಾ. ಆಯ್ತು ರೀ ಇವಾಗ ठीक है आराम से बैठो अभी जाएंगे. ಆಯ್ತು ನೋಡ್ರಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಮಂದಿರ ಐತೆ ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳ್ಬಿಟ್ಟು. ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ್ದಾಗಿ ಯಾರಾದರೂ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ಇವತ್ತಿನ ವ್ಲಾಗಿನ ಬಗ್ಗೆ ನಿಮಗೆ ಹೇಗೆ ಅನಿಸಿತ್ತು ಅಂತೇಳ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಅಪ್ಪಾಜಿಗೋಸ್ಕರ ಪ್ಲೀಸ್ ದುವಾ ಮಾಡಿರಿ, ಬೇಗ ಆರಾಮಾಗಲಿ ಅಂತೇಳ್ಬಿಟ್ಟು. ಮತ್ತು ಮುಂದಿನ ಹೊಸ ವ್ಲಾಗಿನ ಜೊತೆ ಸಿಗೋಣ. ಮತ್ತು ಆವಾಗಿನವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್.